ಈ ಆಚರಣಾ ಸಮಿತಿಯ ಎಲ್ಲ ಯುವ ಮುಖಂಡರಿಗೆ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಿಳಿಸ್ತಾ ಎಲ್ಲರನ್ನು ಎಚ್ಚರಿಸುವಂಥ ಒಂದು ಕೆಲಸ. ಕೆಂಪೇಗೌಡರು ಅಂತ ಹೇಳಿದ್ರೆ ಅಗಾಧವಾದ ವ್ಯಕ್ತಿತ್ವ. 64 ಪೇಟೆಗಳನ್ನು ಮಾಡ್ತಾರೆ. ಎಲ್ಲೂ ಕೂಡ ಒಕ್ಕಲಿಗರ ಪೇಟೆ ಅಂತ ಹೆಸರಿಡಲಿಲ್ಲ ಅವರು. ಅಕ್ಕಿಪೇಟೆ, ಬಳೆಪೇಟೆ, ನಗಸ್ಯಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಉಪ್ಪಾರಪೇಟೆ, ಕಂಬಾರಪೇಟೆ, ಕುಂಬಾರಪೇಟೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿನ ವೈಭವಗಳನ್ನು ಅವರ ತಂದೆಯ ಹೆಗಲ ಮೇಲೆ ಕೂತ್ಕೊಂಡು ನೋಡಿ, ಯುವಕನಾಗಿದ್ದಾಗ ಮತ್ತೆ ಹೋಗಿ ಮಲ್ಲ ಯುದ್ಧವನ್ನು ಗೆದ್ದು ಅವತ್ತಿನ ಕೃಷ್ಣದೇವರಾಯರ ಕಣ್ಣಿಗೆ ಬಿದ್ದು ಅಚ್ಯುತರಾಯರ ಸ್ನೇಹವನ್ನು ಬೆಳೆಸಿ ಬಂದು ಒಂದು ಊರಿಗೆ ಎಡಿಗಲ್ಲನ್ನು ಹಾಕ್ತಾನೆ ಅಂತ ಹೇಳಿದ್ರೆ ಅವನ ವಿಲ್ ಪವರ್ ಎಂಥದ್ದು. ಅವರೇನು ರಾಜವಂಶಸ್ಥರಲ್ಲ. ಮಳೆ ಬರ್ತಾ ಇದೆ, ಮಳೆ ಬೇಕು ಕೂಡ, ಮಳೆ ಬೇಕು. ಭಾಳ ಸಂತೋಷ. ಅಂದರೆ ನಾವೆಲ್ಲ ಎಷ್ಟು ಗಟ್ಟಿ ಇದ್ದೀವಿ ಅಂತ ಪರೀಕ್ಷೆ ಮಾಡೋಕ್ಕೆ ಮಳೆ ಬರ್ತಾ ಇದೆ. ಅದರಿಂದ ಯಾರು ಎದ್ದೇಳಬೇಡಿ. ಶಿರಾದವರು ಭಾಳ ಗಟ್ಟಿ ಜನ. ನನಗೆ ಭಾಳಷ್ಟು ಪ್ರಶ್ನೆಗಳು ಬಂದು, ಕುಂಚಿಟಿಗ ಅನ್ನೋ ಪದವನ್ನು ಯಾಕೆ OBCಗೆ ಸೇರಿಸಿಲ್ಲ? ನಾನು ಇಲ್ಲಿ ಕೆಂಪೇಗೌಡರ ಬಗ್ಗೆ, ಬನ್ಮಯ್ಯನವ್ರ ಬಗ್ಗೆ ಅಷ್ಟೇ ಮಾತಾಡಬೇಕು ಅಂತೇಳಿ ಬಂದಂಥವು. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ಪಾರ್ಟ್ ಆಚರಣಾ ಸಮಿತಿಯ ಎಲ್ಲ ಯುವ ಮುಖಂಡರಿಗೆ ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಿಳಿಸ್ತಾ ಎಲ್ಲರನ್ನು ಎಚ್ಚರಿಸುವಂಥ ಒಂದು ಕೆಲಸ. ಕೆಂಪೇಗೌಡರು ಅಂತ ಹೇಳಿದ್ರೆ ಅಗಾಧವಾದ ವ್ಯಕ್ತಿತ್ವ. 64 ಪೇಟೆಗಳನ್ನು ಮಾಡ್ತಾರೆ. ಎಲ್ಲೂ ಕೂಡ ಒಕ್ಕಲಿಗರ ಪೇಟೆ ಅಂತ ಹೆಸರಿಡಲಿಲ್ಲ ಅವರು. ಅಕ್ಕಿಪೇಟೆ, ಬಳೆಪೇಟೆ, ನಗಸ್ಯಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಉಪ್ಪಾರಪೇಟೆ, ಕಂಬಾರಪೇಟೆ, ಕುಂಬಾರಪೇಟೆ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿನ ವೈಭವಗಳನ್ನು ಅವರ ತಂದೆಯ ಹೆಗಲ ಮೇಲೆ ಕೂತ್ಕೊಂಡು ನೋಡಿ, ಯುವಕನಾಗಿದ್ದಾಗ ಮತ್ತೆ ಹೋಗಿ ಮಲ್ಲ ಯುದ್ಧವನ್ನು ಗೆದ್ದು ಅವತ್ತಿನ ಕೃಷ್ಣದೇವರಾಯರ ಕಣ್ಣಿಗೆ ಬಿದ್ದು ಅಚ್ಯುತರಾಯರ ಸ್ನೇಹವನ್ನು ಬೆಳೆಸಿ ಬಂದು ಒಂದು ಊರಿಗೆ ಎಡಿಗಲ್ಲನ್ನು ಹಾಕ್ತಾನೆ ಅಂತ ಹೇಳಿದ್ರೆ ಅವನ ವಿಲ್ ಪವರ್ ಎಂಥದ್ದು. ಅವರೇನು ರಾಜವಂಶಸ್ಥರಲ್ಲ. ಮಳೆ ಬರ್ತಾ ಇದೆ, ಮಳೆ ಬೇಕು ಕೂಡ, ಮಳೆ ಬೇಕು. ಭಾಳ ಸಂತೋಷ. ಅಂದರೆ ನಾವೆಲ್ಲ ಎಷ್ಟು ಗಟ್ಟಿ ಇದ್ದೀವಿ ಅಂತ ಪರೀಕ್ಷೆ ಮಾಡೋಕ್ಕೆ ಮಳೆ ಬರ್ತಾ ಇದೆ. ಅದರಿಂದ ಯಾರು ಎದ್ದೇಳಬೇಡಿ. ಶಿರಾದವರು ಭಾಳ ಗಟ್ಟಿ ಜನ. ನನಗೆ ಭಾಳಷ್ಟು ಪ್ರಶ್ನೆಗಳು ಬಂದು, ಕುಂಚಿಟಿಗ ಅನ್ನೋ ಪದವನ್ನು ಯಾಕೆ OBCಗೆ ಸೇರಿಸಿಲ್ಲ? ನಾನು ಇಲ್ಲಿ ಕೆಂಪೇಗೌಡರ ಬಗ್ಗೆ, ಬನ್ಮಯ್ಯನವ್ರ ಬಗ್ಗೆ ಅಷ್ಟೇ ಮಾತಾಡಬೇಕು ಅಂತೇಳಿ ಬಂದಂಥವು. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ಪಾರ್ಟ್ ಆಫ್ ಮಧುಗಿರಿ, ಪೂರಾ ಶಿರಾ, ಪೂರಾ ಹಿರಿಯೂರು ಮತ್ತು ಕೆಲವು ಭಾಗ ಚಳ್ಳಕೆರೆ, ಇವ್ರಿಗೆ ಸಂಪೂರ್ಣ ಅನ್ಯಾಯ ಆಗಿರುವಂಥದ್ದು.
ಕಾರಣ ನಾವು ಕುಂಚಿಟಿಗ ಅಂತ ಮಾತ್ರ ಹೆಸರು ಬರ್ಸಿದ್ದೇವೆ, ಇದು ತಪ್ಪೇನಿಲ್ಲ. ನಮ್ಮ ಜಾತಿಯ ಹೆಸರನ್ನು ನಾವು ಅದನ್ನು ಬರ್ಸಿದ್ರೆ ಏನು ತಪ್ಪೇನಿಲ್ಲ. ಮತ್ತು ಇನ್ನು ಉಳಿದಂಥ 10ಕ್ಕೂ ಹೆಚ್ಚು ಲಕ್ಷ ಜನ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಮತ್ತೋರ್ವ ನಮ್ಮ ಸಮಾಜದ ಮುಖಂಡರು ಹಾಗೂ ವಿಧಾನ ಪರಿಷತ್